ಡೆಡ್ಲಿ ಸ್ಪಾಟ್ ಯಾವುದು, ಏನೇನು ಆಯಿತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಬೆದರಿಸೋದಿಕ್ಕೆ ಪ್ರಯತ್ನವನ್ನ ಮಾಡಲಾಯ್ತಾ ಅಥವಾ ಇಲ್ಲಿ ಕೊಲೆ ಮಾಡುವಂತಹ ಉದ್ದೇಶನೇ ಇತ್ತ? ಇವತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಪವಿತ್ರ ಗೌಡನನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ. ಹಾಗಾದ್ರೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ಯಾಕೆ? ಜೂನ್ 8ನೇ ತಾರೀಕು ಏನು ಆಯಿತು? ಆ 3 ಸ್ಪಾಟ್ಗಳು ಯಾವುದು? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ವಾರ ಸ್ಕೆಚ್ ಮಾಡಲಾಯಿತು. ಆ ನಂತರ ಏನೇನಾಯ್ತು, ಎಲ್ಲೆಲ್ಲಿ ಹಂತಕರು ಸ್ಕೆಚ್ ಹಾಕಿದ್ರು, ಎಲ್ಲೆಲ್ಲಿಗೆ ಕರೆದೊಯ್ದ್ರು. ನ್ಯೂಸ್ 18ನಲ್ಲಿ ಮರ್ಡರ್ ಮಿಸ್ಟ್ರಿಯ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಅನ್ನ ಈ ಒಂದು ಕೊಲೆ ಪ್ರಕರಣದಲ್ಲಿ ಹಾಗಾದ್ರೆ ಯಾಕೆ ಅರೆಸ್ಟ್ ಮಾಡಲಾಯಿತು? ಹಂತಕರು ಎಲ್ಲೆಲ್ಲಿ ಸ್ಕೆಚ್ ಹಾಕಿದ್ರು, ಆತನನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು, ಕೊಲೆ ಮಾಡುವ ಉದ್ದೇಶದಿಂದಾನೇ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರ್ಲಾಯ್ತಾ? ಒಂದು ವಾರ ಸ್ಕೆಚ್, 3 ಸ್ಪಾಟ್, ಆ ಕಗ್ಗತ್ತಲ ರಾತ್ರಿ ಕೊಲೆ. ಹಾಗಾದ್ರೆ ಆ 3 ಸ್ಪಾಟ್ ಯಾವುದು, ಎಲ್ಲೆಲ್ಲಿ ಹಂತಕರು ಸ್ಕೆಚ್ ಹಾಕಿದ್ರು, ಆ ಕಗ್ಗತ್ತಲ ರಾತ್ರಿ ನಡೆದಿದ್ದೇನು, ಕೊಲೆ ನಡೆಯೋದಕ್ಕಿಂತ ಮುಂಚೆ ಏನೇನು ಆಯ್ತು, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಅನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಪೊಲೀಸರು ಕಲೆ ಹಾಕಿದ ಆ ಸಾಕ್ಷ್ಯ ಯಾವುದು, ಆರೋಪಿಗಳು ಹೇಳಿದ್ದೇನು, ಸಿಸಿಟಿವಿ ತೋರಿಸಿದ್ದೇನು, ಜೊತೆಗೆ ಕಾಲ್ ರೆಕಾರ್ಡರ್ ಅಲ್ಲಿ ಏನ್ ಹೇಳಿದೆ, ಈಗಾಗಲೇ CDR ನಲ್ಲಿ ಏನೇನು ಅಂಶಗಳು ಬಯಲಾಗಿದೆ, ಟವರ್ ಲೊಕೇಶನ್ ಏನನ್ನ ಸೂಚಿಸಿದೆ. ಹಾಗಾದ್ರೆ ಈ ಕೊಲೆಯ ಸ್ಕೆಚ್ ಎಲ್ಲಿಂದ ಆರಂಭ ಆಗಿತ್ತು? ರೇಣುಕಾ ಸ್ವಾಮಿ ಮೂಲತಃ ಚಿತ್ರದುರ್ಗದವನು. ಚಿತ್ರದುರ್ಗ ಟು ಬೆಂಗಳೂರು, ಚಿತ್ರದುರ್ಗದಿಂದಲೇ ಶುರುವಾಗಿತ್ತು ಕೊಲೆಯ ಸ್ಕೆಚ್. ಚಿತ್ರದುರ್ಗದಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ. ಈತನ ಬಗ್ಗೆ ಎಲ್ಲ ಚಲನವಲನಗಳನ್ನ ಕೂಡ ಗಮನಿಸಿದ್ರು ಹಂತಕರು. ಪ್ರತಿಯೊಂದು ಮಾಹಿತಿಯನ್ನ ಪಡ್ಕೊಂಡಿದ್ರು. ಯುವತಿಯ ಧ್ವನಿಯಲ್ಲಿ ಆತನಿಗೆ ಕರೆಯನ್ನ ಮಾಡ್ತಾರೆ, ಕಿಡ್ನಾಪ್ ಅನ್ನ ಮಾಡಿ ಆತನನ್ನ ಕರ್ಕೊಂಡು ಬರ್ತಾರೆ. ಪ್ರಮುಖವಾಗಿ ಇಲ್ಲಿ ಆತನನ್ನ ಹೇಗೆ ಅಪ್ರೋಚ್ ಮಾಡಿದ್ರು ಅನ್ನುವಂತಹ ಅಂಶ ಕೂಡ ಇದೆ. ಅನೇಕ ವಿಚಾರಗಳು ಒಂದೊಂದಾಗಿ ಈಗ ಬಯಲಿಗೆ ಬರ್ತಾ ಇದೆ. ವಾರದ ಹಿಂದೆಯೇ ಆತನನ್ನ ಈ ಹಂತಕರು ಟ್ರ್ಯಾಪ್ ಮಾಡಿದ್ರು. ಆತನಿಗೆ ಮೊದಲು ಯುವತಿಯ ಧ್ವನಿಯಲ್ಲಿ ಕರೆ ಮಾಡ್ತಾರೆ, ಮಾತನಾಡಬೇಕು, ಮೀಟ್ ಮಾಡಬೇಕು ಅಂತ ಹೇಳಿ ಒಂದು ಸ್ಪಾಟ್ ಅನ್ನ ಕೂಡ ಅವರು ಫಿಕ್ಸ್ ಮಾಡ್ತಾರೆ. ಆತನನ್ನ ನೇರವಾಗಿ ಕರ್ಕೊಂಡು ಬರ್ತಾರೆ. ರೇಣುಕಾ ಸ್ವಾಮಿ ಓಡಾಡ್ತಾ ಇದ್ದ ವೆಹಿಕಲ್ ಅನ್ನು ಕೂಡ ನಾವು ನಿಮ್ಗೆ ಈಗಾಗಲೇ ತೋರಿಸ್ತಾ ಇದ್ದೀವಿ. ಈಗಾಗಲೇ ಈ ವೆಹಿಕಲ್ ಅಲ್ಲೇ ಆತ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಾ ಇದ್ದ. ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಇದೇ ವಾಹನದಲ್ಲಿ ಆತ ಪ್ರಯಾಣವನ್ನ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿಯ ಮನೆ ಇದು. ನೀವು ನೋಡ್ತಾ ಇರುವಂತಹ ಈಗ ದೃಶ್ಯಾವಳಿಗಳು, ರೇಣುಕಾ ಸ್ವಾಮಿಯ ಕೊಲೆ ಆಗಿದೆ. ಆದರೆ ಅವರ ಮನೆಯವರು 8ನೇ ತಾರೀಕು ತನ್ನ ಮಗ ಬಂದಿಲ್ಲ ಅಂತ ಹೇಳಿ ನಾಪತ್ತೆ ಪ್ರಕರಣವನ್ನ ಕೂಡ ದಾಖಲಿಸ್ತಾರಂತೆ. ಆದ್ರೆ ಇಲ್ಲಿ ಕೊಲೆಯೇ ನಡೆದು ಹೋಗಿರುತ್ತೆ. ಮಗ ಬಾರದ ಲೋಕಕ್ಕೆ ಪಯಣ ಮಾಡಿರ್ತಾನೆ ಅಂತ ಆತನ ಪೋಷಕರಿಗೆ ಗೊತ್ತೇ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಯಮನಾಗಿ ಬಂದಿದ್ದು ದರ್ಶನ್ ಮತ್ತು ಅವರ ಸಹಚರರು, ಅವರ ಒಂದು ಗೆಳೆಯರು ಅನ್ನೋದು ಈಗಾಗಲೇ ಇಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಏನು ಹಾಗಾದ್ರೆ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಯಾಕೆ ತೋರಿಸ್ತಾ ಇದ್ದೀವಿ ಅಂದ್ಕೊಳ್ತಾ ಇದ್ದೀರಾ? ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಈ ಪ್ರಕರಣಕ್ಕೂ ಯಾವ ರೀತಿಯ ಸಂಬಂಧ ಇದೆ ಅಂತ ನೀವು ಗಮನಿಸ್ತಾ ಹೋಗೋದಾದ್ರೆ, ಇಲ್ಲೂ ಕೂಡ ಇಲ್ಲಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ಕೂಡ ಟ್ರ್ಯಾಪ್ ಅನ್ನ ಮಾಡಲಾಗುತ್ತೆ. ಈ ಒಂದು ಸ್ಪಾಟ್ ಕೂಡ ಅಲ್ಲಿ ಒಂದಷ್ಟು ಸ್ಪಾಟ್ಗಳನ್ನು ಗುರುತಿಸ್ತಾರಲ್ಲ, ಆ ಸ್ಪಾಟ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲೂ ಕೂಡ ಹಂತಕರು ಸ್ಕೆಚ್ ಹಾಕಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಏನೇನು ಆಯ್ತು? ಜೂನ್ 8ನೇ ತಾರೀಕು ಆತನನ್ನ ಕರ್ಕೊಂಡು ಬರ್ತಾರೆ. ಅದಕ್ಕಿಂತ ಹಿಂದೆ ಏನೆಲ್ಲ ರೀತಿಯ ಪ್ಲಾನ್ ಅನ್ನ ಮಾಡಲಾಗಿತ್ತು, ಅವತ್ತು ನಡೆದಿದ್ದೇನು, ಎಲ್ಲೆಲ್ಲಿ ಏನೇನು ನಡೆದಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಾಯಕ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ 8ನೇ ತಾರೀಕು ಆತನನ್ನು ಇಲ್ಲಿಗೆ ಕರ್ಕೊಂಡು ಬರಲಾಗುತ್ತೆ. ಹಾಗಾದ್ರೆ ಈ ಇಡೀ ಒಂದು ತಂಡ ಯಾವಾಗಿಂದ ಆತನ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾ ಇದ್ರು, ಎಲ್ಲೆಲ್ಲಿ ಬಂದಿದ್ರು, ಆ ಡೆಡ್ಲಿ 3 ಸ್ಪಾಟ್ಗಳನ್ನ ಯಾಕೆ ಇವರು ಗುರುತಿಸಿಕೊಂಡಿದ್ರು? ನವಿತಾ ಜೈನ್, ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಶುಕ್ರವಾರ ಸಂಜೆಯಿಂದಲೂ ಕೂಡ ಈ ರೀತಿಯ ಒಂದು ಏನು ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆದೊಯ್ಯುವಂತ ನಿಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ
ರಘು ಎಂಬ ಆತನ ಮತ್ತು ಅವ್ರ ಸಹಚರರು ಸೇರಿ ಅವರನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವ್ರಿಗೆ ಫೋನ್ ಮಾಡಿ ಅವ್ರಿಗನ್ನ ಚಿತ್ರದುರ್ಗ ನಗರದ ಏನು ಚಳ್ಳಕೆರೆ ಗೇಟ್ ಇದೆ, ಅಲ್ಲಿ ಒಂದು ಬಾಲಾಜಿ ಬಾರ್ ಅಂತ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ ಆ ಬಳಿಗೆ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿಂದ ಆ ಬೈಕ್ನ ಬಿಟ್ಟು ಅವ್ರ ಜೊತೆ ತೆರಳಿರತಕ್ಕಂಥದ್ದು. ತೆರಳಿದ ಸಂದರ್ಭದಲ್ಲಿ ಅವ್ರ ಮನೆಯವ್ರಿಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅಲ್ಲಿಂದ ನಾನು ಹೋಗ್ತಾ ಇದ್ದೀನಿ, ಬೈಕ್ ಇಲ್ಲಿ ಬಿಟ್ಟಿದ್ದೀನಿ ಅನ್ನುವಂತ ಮಾಹಿತಿಯನ್ನು ಕೂಡ ಅವ್ರ ತಂದೆ ತಾಯಿಗಳಿಗೆ ತಿಳಿಸಿರ್ತಾರೆ. ನಂತರದಲ್ಲಿ ಅವರು ವಿಚಾರ ಗೊತ್ತಾಗಿದ್ದು ಅವರು ಹತ್ಯೆ ಆದ ಬಳಿಕ ಅದು ಕಾಮಾಕ್ಷಿ ಪಾಳ್ಯದ ಪೊಲೀಸರು ಅವ್ರ ಪೋಷಕರಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಈ ವಿಷಯ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ನಿಮ್ಮ ಮಗ ಈ ರೀತಿ ಹತ್ಯೆ ಆಗಿದೆ, ಬಂದು ಗುರುತಿಸ್ರಿ ಅನ್ನುವಂತ ಮಾಹಿತಿಯನ್ನ ಅವರು ಹೇಳ್ತಾರೆ. ನಂತರದಲ್ಲಿ ಇವರು ಏನು ಅವರ ತಂದೆ ತಾಯಿಗಳು ಕೂಡ ಅವರ ಸಂಬಂಧಿಕರಿಗೆ ಹೇಳಿದಂತ ಸಂದರ್ಭದಲ್ಲಿ ಕಾಮಾಕ್ಷಿ ಪಾಳ್ಯ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಹತ್ಯೆ ಪ್ರಕರಣಕ್ಕೆ ಅಲ್ಲಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಕ್ಷರಶಃ ಅದು ರೇಣುಕಾಸ್ವಾಮಿಯ ಹತ್ಯೆ ಆಗಿರ್ತದೆ. ಆ ಹತ್ಯೆ ಪ್ರಕರಣವನ್ನು ಭೇದಿಸಿ ನೋಡಿದಂತ ಸಂದರ್ಭದಲ್ಲಿ ಏನು ಪವಿತ್ರ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಏನು ಅಶ್ಲೀಲ ಕಮೆಂಟ್ ಅನ್ನು ಮಾಡಿದ್ರು ಅನ್ನುವಂತ ವಿಚಾರ ಈಗ ಚರ್ಚೆಗೆ ಏನು ಗ್ರಾಸವಾಗಿದೆ. ಅದೇ ವಿಚಾರಕ್ಕೆ ಇವರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಹತ್ಯೆ ಮಾಡಿದ್ದಾರೆ ಅನ್ನುವಂತ ವಿಚಾರಗಳು ಈಗ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ಚಿತ್ರದುರ್ಗದ ಮನೆಯ ಬಳಿ ಏನು ಸಂಬಂಧಿಕರು ಅವರ ಪೋಷಕರು ಒಂದು ಆಗಮಿಸಿ ಇಲ್ಲಿ ನರಿತಾ ಇದ್ದಾರೆ. ಜೊತೆಗೆ ಇಲ್ಲಿ ಅವರು ಏನು ರೇಣುಕಾಸ್ವಾಮಿ ಅವರು ಕಳೆದ 2023 ಜೂನ್ ರಲ್ಲಿ ವಿವಾಹವಾಗಿದ್ರು. ಈಗ ಅವ್ರ ಪತಿ ಕೂಡ 5 ತಿಂಗಳ ಗರ್ಭಿಣಿ ಇದ್ದಾರೆ. ಆದ್ರೆ ಅವ್ರಿಗೂ ಕೂಡ ಈ ವಿಷಯ ಅಂದ್ರೆ ಪತಿ ಸಾವನ್ನಪ್ಪಿರುವಂತದ್ದು, ಹತ್ಯೆ ಆಗಿರುವಂತದ್ದು ಅವ್ರಿಗೂ ಕೂಡ ತಿಳಿದಿಲ್ಲ. ಸದ್ಯಕ್ಕೆ ಈ ವಿಚಾರ ಪೋಷಕರ ಗಮನದಲ್ಲಿದೆ ಹೊರತು ಪತ್ನಿಗೆ ಏನೂ ತಿಳಿದಿಲ್ಲ. ಈಗ ಒಂದ್ ಕಡೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಮೊದಲೇ ದರ್ಶನ್ ಅವ್ರಿಗೆ ಏನಾದ್ರೂ ರೇಣುಕಾಸ್ವಾಮಿ ಪರಿಚಯನ? ಯಾಕಂತ ಹೇಳಿದ್ರೆ ಒಂದ್ ಕಡೆ ಪವಿತ್ರ ಗೌಡ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಬೇಕು ಅಂತ ಹೇಳಿದ್ರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಒಂದು ಸಂಸಾರ ಚೆನ್ನಾಗಿ ಇರಬೇಕು ಅನ್ನುವಂತಹ ಇಂಟೆನ್ಷನ್ ಕೂಡ ಇರುವ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಏನಾದ್ರೂ ಈ ರೀತಿಯ ಪೋಸ್ಟ್ ಗಳನ್ನ ಮಾಡ್ತಾ ಇದ್ನ, ಮೆಸೇಜ್ ಮಾಡ್ತಾ ಇದ್ನ ಅನ್ನೋದು ಒಂದ್ ಕಡೆ ಅದೇ. ಮತ್ತೊಂದು ಕಡೆ ಇವರು ಎಷ್ಟು ದಿನಗಳ ಕಾಲ ಈತನ ಚಲನವಲನ ಗಮನಿಸ್ತಾ ಇದ್ರು, ಏನಾದ್ರೂ ಮೊದಲೇ ಪರಿಚಯ ಇತ್ತ, ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಏನೇನು ಹೇಳಿದ್ರು, ಅವ್ರ ಮನೆಯವರಿಗೆ ಇವರೆಲ್ಲರೂ ಕೂಡ ಬಂದು ಅಲ್ಲಿ ಹೇಳಿದ್ರೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಹೇಗೆ? ಸದ್ಯ ನವಿತಾ ಜೈನ್ ಏನು ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಹೊರಡುವಂತ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವನು ರೇಣುಕಾಸ್ವಾಮಿ ಮನೆಯಿಂದ ಹೊರಡುವಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಮನೆಯವರಿಗೆ ಹೇಳ್ದೇನೆ ಹೋಗಿರುವಂತದ್ದು. ನಂತರ ಏನು ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ಬೈಕ್ ಬಿಟ್ಟು ತೆರಳಿದಂತ ಸಂದರ್ಭದಲ್ಲಿ ಅವ್ರ ಮನೆಯವರಿಗೆ ಫೋನ್ ಮಾಡಿ ಅವರ ಮಾಹಿತಿಯನ್ನ ನೀಡಿರುವಂತದ್ದು. ಅಲ್ಲಿವರೆಗೂ ಕೂಡ ಅವ್ರಿಗೆ ರೇಣುಕಾಸ್ವಾಮಿ ಎಲ್ಲಿಗೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರ್ಲಿಲ್ಲ. ಆದ್ರೆ ಅಲ್ಲಿಂದ ಏನು ಚಿತ್ರದುರ್ಗದಿಂದ ಈ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇದ್ದಾನೆ ರಘು, ಅವನು ಇಲ್ಲಿಂದ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವನಿಗೂ ಕೂಡ ಸರಿಯಾದ ಮಾಹಿತಿಯನ್ನ ನೀಡದೆ ಕರ್ಕೊಂಡು ಹೋಗಿರುವಂತ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿರ್ತಕ್ಕಂಥ. ಒಟ್ಟಾರೆಯಾಗಿ ಕಳೆದ 1 ವಾರದಿಂದಲೂ ಕೂಡ ಅವನ್ನ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಇಡೀ ಇವ್ರ ತಂಡ ಅವನ್ನ ಗಮನಿಸಿ, ಚಲನವಲನವನ್ನ ಗಮನಿಸಿ ಅವನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನವಿತಾಜೆ. ಓಕೆ, ಥ್ಯಾಂಕ್ ಯು ವಿನಾಯಕ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.